ನಮಸ್ತೆ ಎಲ್ಲ ವೀಕ್ಷಕರಿಗೂ ಸನಾತನ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸ್ಥಾನ ಪಲ್ಲಟನೆಗೊಳ್ಳೋದ್ರಿಂದ ಇದರಿಂದ ಯಾವ ರಾಶಿ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಅದಕ್ಕೆ ಯಾವ ರೀತಿಯ ಪರಿಹಾರನ ಕಂಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಶ್ರೀ ಶ್ರೀ ಭಗವಾನ್ ವಿಷ್ಣುದತ್ತ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಮುಂದಿನ ರಾಶಿ ಮಿಥುನ. ಗುರುಗ್ರಹದ ಪರಿಣಾಮ ಏನು ಬೀರುತ್ತೆ, ಹಾಗೆ ಪರಿಹಾರ ಏನು ಅಂತ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಿಥುನ ರಾಶಿಯವರೆಗೆ ಗುರುಬಲ ಈ ವರ್ಷ ಇಲ್ಲ. ಹಾಗಂತೇಳಿ ಅದೇ ಗುರು ವೃಷಭದಲ್ಲಿದ್ದಾಗ ಗುರುಬಲ ಇರಲಿಲ್ಲ, ಈ ವರ್ಷವೂ ಇರೋದಿಲ್ಲ. 2 ವರ್ಷ ಗುರುಬಲ ಇಲ್ಲದೆ ಇರತಕ್ಕಂತಹ ರಾಶಿ ಈ ಮಿಥುನ ರಾಶಿ. ಮೊದಲ ವ್ಯಯದಲ್ಲಿದ್ದ, ಈಗ ಜನ್ಮಕ್ಕೆ ಬಂದಿದ್ದ. ಅದನ್ನೇ ಈ ಜನ್ಮ ಗುರು ನರೋದುಃಖಂ ಅಂತ ಹೇಳ್ತಾರೆ. ಒಂದು ರೀತಿಯಾಗಿ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಪೈನ್ ಆಗ್ತಕ್ಕಂತಹದ್ದು, ರೋಗ ರುಜಿನಗಳಿಂದ ಕಾಡ್ತಕ್ಕಂತಹದ್ದು. ಅದರಲ್ಲಿ ಈ ವರ್ಷ ಮೊದಲೇ ಈ ತಿಂಗಳಲ್ಲಿ ರಾಹು ಮತ್ತು ಕುಜರಿಗೆ ಸಂಬಂಧಪಟ್ಟ ದೃಷ್ಟಿಗಳಿದ್ದಾಗ ರೋಗಾರಿಷ್ಟಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಿಗೆ ಇರತಕ್ಕಂಥದ್ದು ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಗುರುಬಲ ಇಲ್ಲ ಅಂತ ಹೇಳಿಬಿಟ್ರು, ಮತ್ತು ನಾನು ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ, ಏನು ಮಾಡೋದು, ಹೇಗೆ, ಗುರುಗಳ ನನಗೆ ನಾನು ಪ್ರಯತ್ನ ಪಡ್ತಾ ಇರೋದ್ರಲ್ಲಿ ಹಣವೇ ಬರೋದಿಲ್ವಾ, ನಷ್ಟ ಆಗಿಬಿಡುತ್ತೀಯಾ, ಲಾಭ ಆಗೋದಿಲ್ವಾ, ಮತ್ತು ಈ ವರ್ಷವಷ್ಟು ನಾನು ಕೆರಿಯರ್ ರೂಪಿಸ್ಕೊಳ್ಬೇಕು ಅಂತೇಳಿ ದೊಡ್ಡ ಮಟ್ಟದಕ್ಕೆ ನಾನು ಕೈ ಹಾಕಿದ್ದೇನೆ, ಬಹುಶಃ ಆಗಿದ್ದರೆ ಏನು ಮಾಡೋದು, ಇದ್ಯಾವುದು ಕೂಡ ಚಿಂತೆ ಮಾಡಬಾರದು. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದ್ದೇನೆ, ನಿಮ್ಮ ಲಗ್ನ ಕುಂಡಲಿನ ಒಮ್ಮೆ ವೀಕ್ಷಣೆ ಮಾಡೋ ಮುಖಾಂತರ ಇರ್ತಕ್ಕಂಥ ಅದರ ಗುರು ಆ ಮನೆಗೆ ಬಂದಾಗ ಫಲಗಳು ಏನು ಕೊಡುತ್ತಾನೆ ಅನ್ನೋದು ಕೂಡ ಇರುತ್ತೆ. ಬಟ್ ನಿಮ್ಮ ಜಾತಕ ಇದಕ್ಕೆ ಇಂಪ್ಲುಯೆನ್ಸ್ ಮಾಡುತ್ತೆ. ಯಾವಾಗ ಇಂಪ್ಲುಯೆನ್ಸ್ ಮಾಡುತ್ತೋ ಯಾಕಶ್ಚಿತ್ ನೀವು ಅಂದುಕೊಂಡ ಫಲಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಿದೆ. ಮಿಥುನ ರಾಶಿಗೆ ಗುರು ಅಂತ ಬಂದಾಗ ನಿಮಗೆ ದೇಹಾಲಸ್ಯಗಳು ಕಾಣಿಸ್ಕೊಳ್ತಕ್ಕಂತಹದ್ದು, ನಿಮಗೆ ಗೊತ್ತಿಲ್ಲದೆ ಒಂದು ಪ್ರವೇಶವಾಗತ್ತೆ. ನಿಮಗೆ ಗೊತ್ತೇ ಇರೋದಿಲ್ಲ, ಅದು ಒಂದು ರೀತಿಯಾಗಿರ್ತಕ್ಕಂಥ ಅಹಂಕಾರ ಪ್ರವೇಶವಾಗ್ತಕ್ಕಂಥದ್ದಾದಾಗ ಮಮಕಾರಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಎಚ್ಚರ ಅಂತ ಹೇಳ್ತಾನೆ. ನಾವು ಮೊದಲೇ ಗೊತ್ತು ಮಾಡಿಕೊಂಡ್ರೆ ಇದರ ಬಗ್ಗೆ ಸ್ವಲ್ಪ ಸಾಧ್ಯವಾದಷ್ಟು ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಅದರಿಂದ ಆ ಒಂದು ಬಾಧೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಮಿಥುನ ರಾಶಿಯವರು ತುಳಸಿಯನ್ನು ಸಾಧ್ಯವಾದಷ್ಟು ಗುರುವಾರ ಶ್ರೀನಿವಾಸನ ದೇವಸ್ಥಾನಕ್ಕೆ ಮುಟ್ಟಿಸುವಂಥದ್ದು, ಬಂಗಾರವನ್ನು ಪ್ಲಡ್ಜ್ ಮಾಡ್ತಕ್ಕಂತಹ ಸಂಭವ ಬಂದುಬಿಡೋ ಸಾಧ್ಯತೆ ಇರುತ್ತೆ. ಅದು ಆಗಬಾರದು ಅಂತಂದರೆ ನೀವು ಅದೇ ಗುರುವಾರ ಏನು ಶ್ರೀನಿವಾಸನ ದೇವಸ್ಥಾನ ಕಡಲೆ ಕೊಡ್ತಾ ಇದ್ರು, ಇದನ್ನು ನೀವು ಅಲ್ಲಿ ಬಂದಿರತಕ್ಕಂತಹ ಭಕ್ತರು ಪ್ರಸಾದವಾಗಿ ಅಲ್ಲಿ ಕುಳಿತುಕೊಂಡು ಹಂಚ್ತಾ ಬಂದರೆ ನಮಗೆ ಅಷ್ಟು ತೊಂದರೆ ಬರೋದಿಲ್ಲ ಅಂತ ಶಾಸ್ತ್ರದ ವಾಕ್ಕಾಗಿರುತ್ತೆ ಪ್ರೀತಿಯ ಬಂಧುಗಳು. ಅದಕ್ಕಾಗಿ ಕಡಲೆಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂತಹದ್ದು. ರಾತ್ರಿ ವೇಳೆ ನೀವು ನೆನೆಸಿ ಪಕ್ಷಿಗಳಿಗೆ ಹಾಕುವಂಥದ್ದು. ಯಾಕೆಂತಂದರೆ ಈ ಪಂಚಯಜ್ಞಗಳು ಅಂತ ಹೇಳ್ತಾನೆ, ಒಬ್ಬ ಮನುಷ್ಯ ಪಂಚಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಅದರಲ್ಲಿ ಪ್ರಧಾನವಾಗಿ ಭೂತಯಜ್ಞ ಅಂತ ಹೇಳ್ತಾನೆ. ಅಂತಹ ಭೂತಯಜ್ಞ ಅಂತಂದರೆ ಪಶು ಪಕ್ಷಿ ಪ್ರಾಣಿಗಳನ್ನು ನೋಡಿಕೊಡ್ತಕ್ಕಂತಹದ್ದು. ದೇವಋಣ, ಪಿತೃಋಣ, ಋಷಿಋಣ ಇವೆಲ್ಲವೂ ಕೂಡ ಸಂಬಂಧಪಡ್ತಕ್ಕಂಥದ್ದು ಇರುತ್ತೆ. ಅದಕ್ಕಾಗಿ ಅಂತಹ ಈ ದೇವ ಗುರು ಆಗಿರತಕ್ಕಂತಹ ಬೃಹಸ್ಪತಾಚಾರ್ಯರನ್ನು ನೀವು ಪಠಣ ಪಾರಾಯಣ ಮಾಡತಕ್ಕಂಥದ್ದು. ಅದರಲ್ಲೂ ಕೂಡ ದತ್ತಾತ್ರೇಯ ಚರಿತ್ರೆಯನ್ನು ಏನಾದರೂ ಕೂಡ ಗುರುಬಲ ಇಲ್ಲದೇ ಇರತಕ್ಕಂತಹ ಮಿಥುನ ರಾಶಿಯವರು ಏನಾದರೂ ಕೂಡ ಓದಲಿಕ್ಕೆ ಪ್ರಾರಂಭಿಸ್ತಕ್ಕಂತಹದ್ದು, ಪಾರಾಯಣ ಮಾಡತಕ್ಕಂತಹದ್ದು. ಇಲ್ಲಿ ಘೋರ ಕಷ್ಟೋದ್ಧಾರಣ ಸ್ತೋತ್ರ ಅಂತ ಒಂದು ಬರುತ್ತೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಘೋರ ಕಷ್ಟೋದ್ಧಾರಣ ಸ್ತೋತ್ರ ಅಂತ ಒಂದು ಬರುತ್ತೆ. ಮಿಥುನ ರಾಶಿಯವರು ಇದನ್ನು ಹೇಳ್ತಾ ಬರ್ತಕ್ಕಂಥ ಕೇವಲ ಒಂದು 3-4 ನಿಮಿಷದಲ್ಲಿ ಅದನ್ನು ಹೇಳಬಹುದು. ಅಂತಹ ಸ್ತೋತ್ರವನ್ನು ಏನಾದರೂ ಹೇಳಿದ್ವಿ ಅಂತಂದರೆ ಅತ್ಯಂತ ಭಯಂಕರವಾಗಿರತಕ್ಕಂತಹದ್ದು. ನಮಗೆ ಯಾವುದು ತಾಪತ್ರಯ ಬಂದರೂ, ಯಾವುದೇ ರೋಗ ರುಜಿನಗಳು ಬಂದರೂ ಕೂಡ ಈ ಘೋರ ಕಷ್ಟೋದ್ಧಾರಣ ಸ್ತೋತ್ರಂ, ದತ್ತನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ಹೇಳಿಕೊಳ್ತೀವಿ ಅಂತಂದರೆ ಬಹುಶಃ ಈ ಒಂದು ಮಾತನ್ನು ಎಚ್ಚರಿಸಿ ಹೇಳ್ತಾನೆ. ಯಜ್ಞವನ್ನು ಮಾಡ್ತಿರಬೇಕಾದ್ರೆ ಈ ಯಜ್ಞವನ್ನು ನಾನು ನಿಲ್ಲಿಸಿಬಿಡ್ತೇನೆ ಅಂತಕ್ಕಂಥ ಚುಟ್ಟಿಗಳು ಹೇಳ್ತಿರ್ತಾವಂತೆ. ಹಾರಾಟ ಮಾಡ್ತಿರ್ತಾವಲ್ಲ ಆ ಚುಟ್ಟಿಗಳೆಲ್ಲ ಬಂದು ಆ ಬೆಂಕಿನ ಹಾಗೆ ಏನು ಮಾಡ್ತಾವೆ ಅಂತಂದರೆ ಸಂಪೂರ್ಣ ಸುತ್ತುವರೆದು ಬಿಡ್ತಕ್ಕಂಥದ್ದಂತೆ. ಸುತ್ತುವರೆದಾಗ ಏನಾಗ್ತವೆ, ಅವೇ ಸುಟ್ಟು ಹೋಗ್ತವಂತೆ.
ಹಾಗೆ ನೀವು ದತ್ತಾತ್ರೇಯನ ಹಿಡಿದುಕೊಂಡ್ರೆ ಯಜ್ಞವನ್ನು ಹಿಡಿಕೊಂಡಾಗೆ. ನಿಮಗೆ ಬಾಧಿಸೋ ಗ್ರಹಗಳಿದಾವಲ್ಲ, ಈ ಚಿಟ್ಟೆಗಳಂತೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದತ್ತಾತ್ರೇಯರ ನಾಮಸ್ಮರಣೆಯನ್ನು ಮಾಡಿಕೊಳ್ತೀವಿ ಅಂತಂದರೆ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲದಿದ್ದರೂ ಕೂಡ ಗುರುವಿನ ಫಲವನ್ನು ಪಡ್ಕೊಳ್ಳುವಂಥ ವಿಧಾನ ಈ ರೀತಿಯಾಗಿ ಕಳಲೆಯನ್ನು ದಾನ ಮಾಡ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಗುರು ಪಾದ ಸೇವಾ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಗುರುವಿನ ಕ್ಷೇತ್ರಗಳಾಗಿರ್ತಕ್ಕಂಥದ್ದು ಗಾಣಗಾಪುರ, ಇನ್ನಿತರ ನಿಮಗೆ ಹತ್ತಿರ ಇರತಕ್ಕಂಥ ಕ್ಷೇತ್ರಗಳನ್ನು ಕೂಡ ನೀವು ಹೋಗಿ ದರ್ಶನ ಮಾಡಿಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಯಾರಿಗಾದರೂ ಕೂಡ ನಿಮಗೆ ಸಂಬಂಧಪಟ್ಟ ಗುರುಗಳಿಗೆ ವಸ್ತ್ರದಾನವನ್ನು ಮಾಡಿಕೊಡ್ತಕ್ಕಂತಹದ್ದು. ಈ ಒಂದು ಗುರುವಿಗೆ ಸಂಬಂಧಪಟ್ಟಾಗ ಸೇವೆಯನ್ನು ನಾನು ಮಾಡ್ತಾ ಬರ್ತೀನಿ ಅಂತಂದರೆ, ಯಾರು ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು ಮತ್ತು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕ ಏನು ಅಂತಂದರೆ, ಮೊದಲೇ ಧನಕಾರಕ ಅಂತ ನಾವೇನು ಕರಿತೀವಿ, ಯೋಗಕಾರಕ ಅಂತ ಏನು ಕರಿತೀವಿ, ವಿದ್ಯಾಕಾರಕ ಅಂತ, ಬುದ್ಧಿಕಾರಕ ಅಂತ ಕರಿತೀವಲ್ಲ. ಹಾಗಾಗಿ ಆಯಾಯ ಸಂದರ್ಭಕ್ಕೆ ನಿಮಗೆ ಆ ಬುದ್ಧಿ ಕೊಡ್ತಕ್ಕಂಥದ್ದು. ಒಂದು ನೀವು ಮಿಥುನ ರಾಶಿಯವರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಮಯ ಪ್ರಜ್ಞೆ ಒಂದು ಬೇಕು ನಿಮಗಿಲ್ಲ. ಯಾಕಂತಂದರೆ ನಾನು ಆಗ ಮಾತಾಡಬೇಕಾಗಿತ್ತಾಗಲೇ, ನಾನು ಹೀಗೆ ಹೇಳಬೇಕಾಗಿತ್ತು ಆ ಡಿಸ್ಕಷನಲ್ಲಿ, ಅಥವಾ ನಾನು ಆ ಮೀಟಿಂಗಲ್ಲಿ ಹೀಗೆ ನಡ್ಕೋಬೇಕಾಗಿತ್ತು ಅಂತ ನೀವೇ ಡಿಸೈನ್ ಮಾಡ್ಕೊಳ್ತೀರಿ. ಯಾವಾಗ ಅದೆಲ್ಲ ಆದ ನಂತರ ಮೊದಲೇ ನೀವು ಅದಕ್ಕೆ ಹೇಳಿದ ನಾನು ಗುರು ಸ್ತೋತ್ರವನ್ನು ಹೇಳಿಕೊಳ್ತೀನಿ ಅಂತಂದರೆ, ನಿಮಗೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ, ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಬುದ್ಧಿಯನ್ನು, ನಾಲೆಡ್ಜನ್ನು, ಜ್ಞಾನವನ್ನು ಕೊಡುತ್ತಾನೆ ಗುರು ಮಹಾನುಭಾವ. ವಾಕ್ ಸಿದ್ಧಿಯನ್ನು ಅವ ಕರುಣಿಸಿಬಿಡುತ್ತಾನಂತೆ. ಅಂಥ ವಾಕ್ ಅಂದರೆ ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ 10 ಜನಕ್ಕೆ ನಿಮ್ಮ ಮಾತು ಇಷ್ಟವಾಗಬೇಕು ಅಂತಂದರೆ, ನೀವು ಹೇಳಿದ್ದನ್ನೇ ಅಲ್ಲಿ ಆಗಬೇಕು ಆ ಕೆಲಸ ಅಂತಂದರೆ, ಸಕ್ಸಸ್ಸಿನ ಕಡೆ ನಿಮ್ಮ ತಿರುವು ಪಡೆದುಕೊಳ್ಳಬೇಕು ಅಂತಂದರೆ ಗುರುವಿನ ಸ್ಮರಣೆ, ಅದರಲ್ಲೂ ಗುರುವಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಘೋರ ಕಷ್ಟೋದ್ಧಾರಣ ಸ್ತೋತ್ರವನ್ನು ಹೇಳಿಕೊಳ್ಳೋದೇ ನಿಮಗೆ ರಾಮಬಾಣವಾಗಿರುತ್ತೆ. ನನ್ನ ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ, ಇಷ್ಟನ್ನು ಮಾಡಿಕೊಂಡಾಗ ಸಾಮರಸ್ಯ ಹೋಗಲಿಕ್ಕೆ ಸಾಧ್ಯವಿದೆ. ಯಾಕೆಂತಂದರೆ ಗುರುಬಲ ಇದ್ದವರು, ಗುರುಬಲ ಇಲ್ಲದವರು ಇಲ್ಲಿ ಜಾಬ್ ಮಾಡ್ತಿದ್ದಾರೆ. ಗುರುಬಲ ಇದ್ದು ಇಲ್ಲದವರು ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಒಂದಷ್ಟು ನಮಗೆ 24 ತಾಸಲ್ಲಿ 12 ತಾಸು ರಾತ್ರಿಗಳು, ಇನ್ನು 12 ತಾಸು ಹಗಲಿರುತ್ತಲ್ಲ, ಹಾಗೇ ಇರುತ್ತೆ ಈ ಸುಖ ದುಃಖ, ಸೋಲು ಗೆಲುವು, ದುಃಖ ದುಮ್ಮಾನ, ಲಾಭ ನಷ್ಟಗಳು. ಅದಕ್ಕಾಗಿ ನಮಗೆ ಆ ನಷ್ಟ ಆಗಬಾರದು, ನಮಗೆ ಆ ತೊಂದರೆ ಬರಬಾರದು ಅಂತಂದರೆ ಉಪಶಮನ ಮಾಡಿಕೊಳ್ಳತಕ್ಕಂಥದ್ದು ಹೇಗೆ ಅಂತಂದರೆ, ನಮಗೆ ಏನಾದರೂ ಕೂಡ ಹೆಲ್ತ್ ಅಪ್ಸೆಟ್ ಆದರೆ ವೈದ್ಯರ ಬಳಿ ಹೋಗ್ತಕ್ಕಂಥದ್ದು, ಮೆಡಿಕೇಷನ್ ಮಾಡ್ಕೊಳ್ತೀವಲ್ಲ, ಹಾಗೆಯೇ ಈಗ ನಮಗೆ ಸಂಬಂಧಪಟ್ಟಾಗಿದ್ದು ಗುರುಬಲ ಇಲ್ಲ ಅನ್ನೋವಾಗ ಅದಕ್ಕೆ ಸಂಬಂಧಪಟ್ಟ ರೆಮಿಡೀಸನ್ನು ನಾವು ಮಾಡ್ಕೊಳ್ತೀವಿ ಅಂತಂದರೆ ನೀವು ಅಂದುಕೊಂಡಾಗಿರಲಿಕ್ಕೆ ಸಾಧ್ಯವಿರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ಶಿವಂಭೂಯಾತ್, ಒಳಿತಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಗೆ ಗುರುಬಲ ಇಲ್ಲ ಅಂತ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಯಾವುದೇ ಸಮಸ್ಯೆ ಅಂತ ಬಂದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಹಾಗೆ ಗುರುಗಳ ಸೇವೆ ಮಾಡಿ, ದಾನ ಧರ್ಮ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ.